ದೇಶದ ವಿವಿಧ ಭಾಗಗಳಲ್ಲಿ ಹೊರದೇಶದಲ್ಲೂ ಸಮೇತ ಇವತ್ತು ವಿದ್ಯಾಸಂಸ್ಥೆಗಳನ್ನು ಆಧ್ಯಾತ್ಮಿಕ ಕೇಂದ್ರಗಳನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ವೆಬ್ಸೈಟಿಗೆ ಹೋದರೆ ಅದೆಲ್ಲವೂ ಅಲ್ಲಿ ಅವೈಲಬಲ್ ಇದೆ. ಇದು ವಿದ್ಯಾಸಂಸ್ಥೆಗಳು, ಅಲ್ಲಿ ಸುಮಾರು 1,70,000 ವಿದ್ಯಾರ್ಥಿಗಳು ಒಂದು ಸಮಯದಲ್ಲಿ ನೀವು ಲೆಕ್ಕ ತಗೊಂಡ್ರೆ ಅಷ್ಟು ಜನ ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗವನ್ನು ಮಾಡ್ತಿರ್ತಕ್ಕಂಥದ್ದು. ಅದು ಹೇಗಿದೆ ಅಂತಂದರೆ, ನಮ್ಮಲ್ಲಿ LKG UKG ಅಥವಾ ಪ್ರೀ ನರ್ಸರಿ ಅಂತ ಹೇಳ್ತೀವಿ, ಅಲ್ಲಿಂದ ಹಿಡಿದು ಪೋಸ್ಟ್ ಗ್ರಾಜ್ಯುಯೇಷನ್ PhD ವರೆಗೂ ಎಷ್ಟೆಲ್ಲ ಓದ್ಬೋದು ಅಂತಕ್ಕಂಥದ್ದು ಇಲ್ಲಿದೆ. ಅವೆಲ್ಲರಿಗೂ ಅವಕಾಶ ಇರ್ತಕ್ಕಂತಹ ಒಂದು ಸಂಸ್ಥೆ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್. ಅದು ಮೂಲ ಸಂಸ್ಥೆ. ಆ ಮೂಲ ಸಂಸ್ಥೆ ಬಹಳಷ್ಟು ಗ್ರಾಮೀಣ ಭಾಗದಲ್ಲಿ ವಿದ್ಯಾಸಂಸ್ಥೆಗಳನ್ನು ತೆರೆದಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಸೊ ಇಂಟರ್ಡಿಸಿಪ್ಲಿನರಿ ಅಪ್ರೋಚಸ್ ಇನ್ ಹೆಲ್ತ್ ಸೈನ್ಸಸ್ ಫಾರ್ ಟ್ರಾನ್ಸ್ಲೇಷನಲ್ ರಿಸರ್ಚ್ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಇದನ್ನು ದಿನಾಂಕ ಜೂನ್ 22, 23 2 ದಿನಗಳ ಕಾಲ ಬಹಳಷ್ಟು ಸುಮಾರು 350ಕ್ಕೂ ಹೆಚ್ಚು ಈ ಸಂಶೋಧಕರು ಇದರಲ್ಲಿ ಪಾಲ್ದಾರರಾಗಿದ್ದಾರೆ. ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ನಮಗೆ 500ರ ಮೇಲೆ ಹೋಗ್ತದೆ, ಯಾಕೆಂತಂದರೆ ಅಷ್ಟು ಜನ ಇನ್ನೂ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ. ಅದರಿಂದ ಇದೊಂದು ರೀತಿ ಬರೀ ಒಂದು ಸೈಡು ನಾವು ಯಾರೋ ಎಕ್ಸ್ಪರ್ಟ್ಸು ಪಾಠ ಮಾಡ್ತಕ್ಕಂಥದ್ದು ಅಥವಾ ತಿಳಿದು ಹೇಳ್ತಕ್ಕಂಥದ್ದಲ್ಲ. ಆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಏನೆಲ್ಲ ಕುತೂಹಲಗಳಿದೆ ಅವುಗಳನ್ನೆಲ್ಲವನ್ನು ಅದನ್ನು ಪರಿಹರಿಸಿಕೊಳ್ಳಲಿಕ್ಕೆ ಇದೊಂದು ಅತ್ಯುತ್ತಮವಾದಂತಹ ವೇದಿಕೆ ಅಂತ ನಾನು ತಿಳಿದಿದ್ದೀನಿ. ಸೊ ದಿನಾಂಕ 22 ಮತ್ತು 23, 2026ರ 2 ದಿನ ಈ ಸಮ್ಮೇಳನ ನಡೀತಾ ಇದೆ. ಅದು ಈ 10 ವರ್ಷ ನಾವು ಈ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮಾಲಿಕ್ಯುಲರ್ ಮೆಡಿಸಿನ್ ಅಂತಕ್ಕಂಥದ್ದನ್ನು ಒಂದು ಡಿಪಾರ್ಟ್ಮೆಂಟ್ ಶುರು ಮಾಡಿದ್ರು ರಿಸರ್ಚಿಗೋಸ್ಕರನೇ. ಅದು ತನ್ನ ದಶಮಾನೋತ್ಸವವನ್ನು ಆಚರಿಸ್ಕೊಳ್ತಿದೆ. ಈ ಸುಸಂದರ್ಭದಲ್ಲಿ ಅದರ ನೆನಪಿಗೋಸ್ಕರ ಇದನ್ನು ಅರೇಂಜ್ ಮಾಡ್ತಿದೆ. ಇದರಲ್ಲಿ ಏನಪ್ಪ ಬಹಳ ಮುಖ್ಯ ಉದ್ದೇಶ ಆಬ್ಜೆಕ್ಟಿವ್ ಅಂತಂದರೆ, ವಿಚ್ ವಿಲ್ ಬ್ರಿಂಗ್ ದಿ ರಿಸರ್ಚರ್ಸ್, ಸೈಂಟಿಸ್ಟು, ಯಂಗ್ಸ್ಟರ್ಸ್ನ ಮತ್ತು ಇಂಡಸ್ಟ್ರಿ ಎಕ್ಸ್ಪರ್ಟ್ಸನ್ನು ಹಾಗೆ ಸ್ಟೂಡೆಂಟ್ಸನ್ನು ಅಕ್ರಾಸ್ ದಿ ಗ್ಲೋಬ್, ಪ್ರಪಂಚದಾದ್ಯಂತ ಇದರಲ್ಲೆಲ್ಲ ಸೇರಿದಾಗ ವಿನಿಮಯ ಮಾಡ್ಕೊಳ್ತಾರೆ, ತಮ್ಮ ಅನುಭವಗಳನ್ನು ಮಾಡ್ಕೊಳ್ತಾರೆ. ಮತ್ತು ಅವರಿಗೆ ಹೊಸ ಹೊಸ ಆವಿಷ್ಕಾರನ ಮಾಡೋದು, ಇನ್ನೋವೇಟಿವ್ ಐಡಿಯಾಸ್ಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳಲಿಕ್ಕೆ ಇದೊಂದು ಪ್ಲ್ಯಾಟ್ಫಾರ್ಮ್ ಮಾಡಿ ನಾವು ಕೊಡ್ತಾ ಇದ್ದೇವೆ. ಆ ದೃಷ್ಟಿಯಲ್ಲಿ ಇದು ಬಹಳ ಮುಖ್ಯ. ಇದು ರಿಸರ್ಚ್ ಮೇನ್ಲಿ ದಿ ಬ್ರಿಡ್ಜಸ್ ಬಿಟ್ವೀನ್ ದಿ ಲ್ಯಾಬೊರೇಟರಿ ಡಿಸ್ಕವರೀಸ್ ವಿತ್ ಕ್ಲಿನಿಕಲ್ ಅಪ್ಲಿಕೇಶನ್ಸ್. ನಾವೇನೋ ಪುಸ್ತಕದ 10ನೇ ಪಾಠ ಅಷ್ಟೇ ಬಿಟ್ಟರೆ ಅದು ಜನಸಾಮಾನ್ಯರಿಗೆ ತಲುಪೋದು ಹೇಗೆ, ಆ ದೃಷ್ಟಿಯಲ್ಲಿ ಇದು ಅಲ್ಲಿಂದ ಟ್ರಾನ್ಸ್ಲೇಷನ್ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಇದನ್ನು ಮಾಡ್ತಾ ಇದ್ದೇವೆ.